गुरुत्वं कल्याणम् आरोग्यं धनसम्पदः षड्वं गुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योति नमोस्तुते शत्रुबुद्धिविनाशाय दीपज्योति नमोस्तुते दीपज्योति परब्रह्मा दीपज्योति जनार्दनः दीपज्योति परब्रह्मा दीपज्योति जनार्दनः दीपो हरतु मे पापं ज्ञानदीपं नमोस्तुते दीपं नमोस्तुते ಧನ್ಯವಾದಗಳು ಮಕ್ಕಳಿಗೆ. ಒಮ್ಮೆ ಜೋರಾದ ಚಪ್ಪಾಳೆ. ಮಕ್ಕಳಿಗೆ ಕೇವಲ ಕಲಿಕೆ ಮಾತ್ರವಲ್ಲ, ಆತ್ಮವಿಶ್ವಾಸ, ಸಂಸ್ಕಾರ, ಸಂಸ್ಕೃತಿ ಮತ್ತು ಜೀವನದ ದಿಕ್ಕು ನೀಡುವ ಒಂದು ಸುಂದರ ಪ್ರಯಾಣ. ಇಂದು ಮಕ್ಕಳು ಕಲಿತ 15 ದಿನ ನಮ್ಮ ಜೊತೆ ಇದ್ದು ಕಲಿಯುತ್ತಾ ಪ್ರತಿಭೆ, ಆತ್ಮವಿಶ್ವಾಸ ಮತ್ತು ಸಂತೋಷವನ್ನು ನಮ್ಮೆಲ್ಲರ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ. ಮೊದಲನೇದಾಗಿ ವೆಲ್ಕಮ್ ಸ್ಪೀಚ್ ವಿದ್ಯಾ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮಿಷನ್ ದಿಶಾ ಸಂಸ್ಥೆಯು ನಡೆಸುತ್ತಿರುವ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಕಾರ್ಯಕ್ರಮಕ್ಕೆ ಶಿಬಿರವು ಏಪ್ರಿಲ್ 13ರಂದು ಆರಂಭವಾಯಿತು. ಮಕ್ಕಳಿಗೆ ದೇಶಭಕ್ತಿ ಗೀತೆ, ಶ್ಲೋಕಗಳು, ಸುಭಾಷಿತ, ಮಂಕುತಿಮ್ಮನ ಕಬೀರನ ದೋಷಗಳನ್ನು ಕಲಿಸಲಾಯಿತು. ಚಿತ್ರಕಲೆ, ಕಾಗದದ ಕಲೆ, ವೇದಗಣಿತವನ್ನು ಕಲಿಸಲಾಯಿತು. ನಮ್ಮ ದೇಶ, ಧರ್ಮ, ಸಂಸ್ಕೃತಿಗಳ ಮೌಲ್ಯಗಳನ್ನು ಪರಿಚಯಿಸುವ ನಮ್ಮ ವೀರರ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಹೇಳಲಾಯಿತು. ದೇಶೀಯ ಕ್ರೀಡೆಗಳನ್ನು ಮಕ್ಕಳಿಗೆ ಪರಿಚಯಿಸಲಾಯಿತು. ಮಕ್ಕಳಿಗೆ ನೃತ್ಯ, ನಾಟಕಗಳನ್ನು ಕಲಿಸಲಾಯಿತು. ಒಟ್ಟಾರೆ ಈ ಶಿಬಿರವು ಮಕ್ಕಳಿಗೆ ಕಲಿಕೆ, ಮನರಂಜನೆಯ ಜೊತೆಗೆ ನಮ್ಮ ದೇಶ, ಧರ್ಮ, ಸಂಸ್ಕೃತಿಗಳ ಬಗ್ಗೆ ಅಭಿಮಾನ ಮೂಡಿಸುವ ಪ್ರಯತ್ನವಾಗಿದೆ. ಮಿಷನ್ ದಿಶಾ ಸಂಸ್ಥೆಯು 2019ರಲ್ಲಿ ಆರಂಭವಾಯಿತು. ಈ ಸಂಸ್ಥೆಯು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ. ಪ್ರತಿ ವರ್ಷವೂ ನಮ್ಮ ದೇಶದ ಹಾಗೂ ಸೈನಿಕರ ಹಿತರಕ್ಷಣೆಗಾಗಿ ಚಂಡಿಕಾ ಹೋಮವನ್ನು ನಡೆಸ್ತಾ ಇದೆ. ಮಕ್ಕಳ ಮೇಧಾಶಕ್ತಿಯನ್ನು ಹೆಚ್ಚಿಸಲು ಮೇಧಾ ಹೋಮವನ್ನು ನಡೆಸ್ತಾ ಇದೆ. ಶಾಸ್ತ್ರೀಯ ಪ್ರಚಾರಕ್ಕಾಗಿ ಹಾಗೂ ಯುವ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಲು ಶ್ರೀ ಪುರಂದರದಾಸರ ಹಾಗೂ ಶ್ರೀ ತ್ಯಾಗರಾಜರ ಆರಾಧನೆಯನ್ನು ಆಚರಿಸಲಾಗ್ತಾ ಇದೆ. ಹಲವಾರು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿಸಿ ಭಗವದ್ಗೀತಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗ್ತಾ ಇದೆ. ರಾಷ್ಟ್ರೀಯತೆಯ ವಿಚಾರವನ್ನು ಕುರಿತು ಕಾಲೇಜುಗಳಲ್ಲಿ ವಿದ್ಯಾನಿಧಿ ಕಾರ್ಯಕ್ರಮದ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಇದುವರೆಗೆ 34 ವಿದ್ಯಾರ್ಥಿಗಳ ಸಂಪೂರ್ಣ ವಿದ್ಯಾಭ್ಯಾಸದ ಮಿಷನ್ ದಿಶಾ ಸಂಸ್ಥೆ ಉದ್ಘಾಟಿಸ್ತಾ ಇದೆ. 15 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಗಳನ್ನು ನಡೆಸ್ತಾ ಇದೆ. ಆನ್ಲೈನ್ ಮೂಲಕ ಗೀತ ಗಾಯನ ಸ್ಪರ್ಧೆಗಳನ್ನು, ಪುಸ್ತಕ ಪರಿಚಯಿಸುವ ಕಾರ್ಯಕ್ರಮವನ್ನು ಕೂಡ ನಡೆಸಿದೆ. ಕಳೆದ ವರ್ಷದಿಂದ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ನಡೆಸ್ತಾ ಇದೆ. ಸಮಾಜದಲ್ಲಿರುವವರೆಲ್ಲರೂ ನಮ್ಮವರೇ ಎಂದು ಭಾವಿಸಿ ನಮ್ಮ ಸಮಾಜದವರಿಗೆ ಉಚಿತವಾಗಿ ಶಿಬಿರವನ್ನು ನಡೆಸ್ತಾ ಬಂದಿದೆ. ಹೀಗೆ ಮಿಷನ್ ದಿಶಾ ಸಂಸ್ಥೆಯು ಹಲವಾರು ಚಟುವಟಿಕೆಗಳ ಮೂಲಕ ನಿರಂತರವಾಗಿ ಸಮಾಜದೊಡನೆ ಸಂಪರ್ಕವನ್ನು ಸಾಧಿಸ್ತಾ ಇದೆ. ಇಂದು ಬೇಸಿಗೆ ಶಿಬಿರದ ಸಮಾರೋಪ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಯಾವುದೇ ಶುಭ ಕಾರ್ಯವು ವಿಘ್ನೇಶ್ವರನ ಸ್ಮರಣೆಯೊಂದಿಗೆ ಆರಂಭವಾಗುತ್ತದೆ. ಗಣಪತಿ ಬಪ್ಪನಿಗೆ ಸಮರ್ಪಿತವಾಗುವ ಒಂದು ಸುಂದರ ಹಾಡು. ಜಯ ಜಯ ಗಣಪತಿ ರಾಯ.
ನೀನು ಮಧ್ಯಾಹ್ನ ನಿಂತು ಮೈಕ್ ಇಟ್ಕೊಂಡು ರಂಜನಿ ಈಗ ಮಧ್ಯಕ್ಕೆ ನೀ ಮೈಕ್ ಇಟ್ಕೊ ಮಧ್ಯದಲ್ಲಿ ಇಟ್ಕೊ ಎಲ್ಲಾರ್ದು ವಾಯ್ಸ್ ಬರುತ್ತೆ ಮಧ್ಯಕ್ಕೆ ಇಟ್ಕೊ ಹಂಗೆ ಇಟ್ಕೊ ಎಲ್ಲಾರ್ದು ವಾಯ್ಸ್ ಬರುತ್ತೆ ಹೇಳ್ಬೋದು ಸುಮ್ಮನೆ ಮಾಡಿ ಮಾಡಿ ಸಾಕಾ ಹಾಂ ಹಾಂ ಸರಿ ಮತ್ತೆ ಎಲ್ಲ ಬರ್ತಾರೆ ಮಿಷನ್ ದಿಶಾ ಶಿಬಿರದ ಉತ್ಸಾಹ, ಸ್ನೇಹ ಮತ್ತು ಸಂತೋಷವನ್ನು ತೋರಿಸುವ ಶಿಬಿರಗೀತೆ. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಒಳಗಲಿ ತಾರೆಯ ಶೋಭಾನ. ವಸುಧಾ ಕುಟುಂಬ ರಚಿಸೋಣ, ಒಳಗಲಿ ತಾರೆಯ
ವಾಕ್ಯ ದೊಡ್ಡ ಜೀವನ ಪಾಠ. ಮಕ್ಕಳಿಂದ ಶುಭಾಷಿತ ವಾಚನ. ಜೀವನ ಮೌಲ್ಯಗಳನ್ನು ಸರಳವಾಗಿ ತಿಳಿಸುವ ದೋಹ. ಬೀಜದ ಒಳಗಿದೆ ಎಣ್ಣೆ, ಹಾಲಿನೊಳಗೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗಿನ ನೈ, ಕೈಲಾದರೆ ನೋಡೈ, ಕಬೀರ ಕೈಲಾದರೆ ನೋಡೈ. ಎದೆಯದುರೆ ನಾಮ, ಮನದಲ್ಲಿ ನಾಮ, ಇವು ಯಾರ ಲೀಲೆಯೋ, ನಿನಗೂ ಅವನು ಈರವನಿಯನು, ಬೆಳಗುತ್ತಿರುವ ಸಂತ ಕಬೀರ, ಬೆಳಗುತ್ತಿರುವ ಸಂತ. ಮಕ್ಕಳೇ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಧನ್ಯವಾದಗಳು. ಬಂಧುಗಳೇ, ಇವಾಗ ಕನ್ನಡದ ಭಗವದ್ಗೀತೆ ಅಂತಾನೆ ಪ್ರಸಿದ್ಧವಾಗಿರುವಂತಹ ಕಗ್ಗಗಳನ್ನು ಕೇಳೋಣ. ಇದನ್ನ ಬರೆದಿರೋರು DVG ಅವರು. ಅವರು 954 ಕಗ್ಗಗಳನ್ನು ಬರೆದಿದ್ದಾರೆ. ಎಲ್ಲ ಮಂಕುತಿಮ್ಮನ ಕಗ್ಗ ಅಂತ ತುಂಬಾ ಪ್ರಸಿದ್ಧವಾಗಿದೆ. ಅದರಲ್ಲಿ ಕೆಲವೊಂದನ್ನು ಆರಿಸಿಕೊಂಡು ಇವಾಗ ನಮ್ಮ ಮಕ್ಕಳು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಅವರನ್ನ ಪ್ರೋತ್ಸಾಹಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ಹೇಳ್ತಾರೆ. ಇಲೆಯಿಂದ ಮೊಳಕೆಯೊಗೆ ಬಂದು ನಮಗೆಗಳಿಲ್ಲ, ಬರಮಾಗುವಂದು ತೋರಿರಲಿಲ್ಲ. ಬೆಳಕಿನ ಸೂರ್ಯ ಚಂದ್ರನದೊಂದು ಸದ್ದಿಲ್ಲ, ಹೊಲಿನಿಂದ ನುಡಿಗಳನ್ನು ಮಂಕುತಿಮ್ಮ. ಪುಸ್ತಕದಿ ದೊರೆತಡೆದು ಮಸ್ತಕದಿ ಕಡೆಗ ಮಣಿ, ಕರುಗಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ, ಸಾಕ್ಷಿ ಕಣಗಿದ್ದಲ್ಲ ಮಂಕುತಿಮ್ಮ. ಕಾರ್ಯವು ಕೋಗಿಲೆ ಮನದೆಲೆ ನೋಟಕ್ಕೆ, ಯೋಗಿಯ ಸಂಸಾರ ಭೋಗಿಯೇ ಹೊರಗೆ. ಲೋಕನ ಒಲೆಯುತ ಸುಖ ದುಃಖ ಸಂಭ್ರಮಗಳಲ್ಲಿ, ಕಾರ್ಯವನ್ನ ತಡೆದ ಮಂಕುತಿಮ್ಮ. ಜೋರಾದ ಚಪ್ಪಾಳೆ ಬರಲಿ, ಮಕ್ಕಳಿಗೆ ಉತ್ತೇಜನ ಸಿಗುತ್ತೆ. ಒಂದು ದೇಶಭಕ್ತಿ ಗೀತೆ. ಇದನ್ನ ರಚಿಸಿರೋರು ನಮ್ಮ ಮಿಷನ್ ದಿಶಾ ತಂಡದ ಹಿರಿಯರಾದ ಶಾರದಾ ಅಮ್ಮನವರು. ಅದಕ್ಕೆ ರಾಗ ಸಂಯೋಜನೆ ಮಾಡಿ ಮತ್ತೆ ಅದಕ್ಕೆ ನಿರ್ದೇಶನ ಮಾಡಿರೋರು ವಿದ್ಯಾ ಅವರು. ಓಕೆ, ಇದು ನಮ್ಮ ತನು ಮನೆಗಳಲ್ಲೆಲ್ಲ ದೇಶಭಕ್ತಿಯನ್ನ ಹೆಚ್ಚಿಸುವಂತಹ ಒಂದು ಗೀತೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ಕೊಳ್ಳೋಣ. ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ, ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ. ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ,
ಅಷ್ಟೇ ಸುಂದರವಾದ ಒಂದು ಭಕ್ತಿಗೀತೆಯನ್ನ ಹಾಡಿದ್ದಾರೆ ನಮ್ಮ ಮಕ್ಕಳು. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಇವಾಗ ನಮ್ಮ ಶಿಬಿರದ ಮಕ್ಕಳು ನಿಮ್ಮನ್ನೆಲ್ಲ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಿದಾರಂತಪ್ಪ. ಯಾಕೆಂದ್ರೆ ಅಲ್ಲಿ ಶ್ರೀಕೃಷ್ಣ ಜಗದ್ಗುರು ಪರಬ್ರಹ್ಮ ಪರಮಾತ್ಮದ ಶ್ರೀಕೃಷ್ಣ ಅರ್ಜುನ್ಗೆ ಜ್ಞಾನ ಯೋಗದ ಶ್ಲೋಕಗಳನ್ನ ಬೋಧನೆ ಮಾಡ್ತಾ ಇದ್ದಾರಂತೆ. ಅದನ್ನ ಸುಶ್ರಾವ್ಯವಾಗಿ ಶುದ್ಧವಾಗಿ ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳು ಹಾಡ್ತಾ ಇದ್ದಾರೆ. ನಾವು ಎಲ್ಲ ಕೇಳ್ಬಿಟ್ಟು ಪಾವನವಾಗೋಣ, ಬನ್ನಿ ಕೇಳೋಣ ಜ್ಞಾನ ಹೋಗದ ಕೆಲವು ಶ್ಲೋಕ ಸಂಗ್ರಹಗಳನ್ನ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಾಗಿ ವಿನಂತಿ. सदन
ನೀಡಿದ ನಮ್ಮ ಕೃಷ್ಣ ಅನೂರ್ಗೆ ನನಗೆ ಧನ್ಯವಾದಗಳು ಹಾಗೂ ಜೋರಾದ ಚಪ್ಪಾಳೆ. ಇದೀಗ ಬೆಂಡೆಕಾಯಿ ಡ್ಯಾನ್ಸ್. ಈಗ ನಮ್ಮ ಸ್ಟೇಜ್ ಫುಲ್ ಎನರ್ಜಿಯಿಂದ ಇರುತ್ತೆ. ಎಲ್ಲ ಈ ನಮ್ಮ ಮಕ್ಕಳು ಸಾಮಾನ್ಯ ಮಕ್ಕಳಲ್ಲ, ಫುಲ್ ಎನರ್ಜಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ಯಾವುದು ಬೆಂಡೆಕಾಯಿ ತೊಂಡೆಕಾಯಿ ಅನ್ನೋ ಸಾಂಗ್. ಆ ಬೆಂಡೆಕಾಯಿ ತೊಂಡೆಕಾಯಿ ಅನ್ನೋ ಹೆಸರು ಕೇಳಿದ್ರೇನೆ ಖುಷಿ ಆಗುತ್ತೆ, ಮತ್ತೆ ನಗು ಬರುತ್ತೆ ಅಲ್ವಾ? ಹಾಗೆ ಹಾಡು ಕೂಡ ನಿಮ್ಗೆ ತುಂಬಾ ನಗಿಸುತ್ತೆ. ಹಾಗಾದ್ರೆ ಈ ಮಕ್ಕಳನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಈ ಮೋಜಿನ ಡ್ಯಾನ್ಸ್ಗೆ. ಒಂಚೂರು ಹಿಂದಕ್ಕೆ ಹೋಗಿ ಎಲ್ಲರೂ, ಚೂರು ಹಿಂದೆ ಹೋಗಿ, ಚೂರು ಹಿಂದೆ ಹೋಗಿ, ಮುಂದೆ ಬರಬೇಡಿ. ನೋಡಿ ಇವಾಗ ಎಲ್ಲರೂ ನಿನ್ನ ಕೇಳಿ ಚಪ್ಪಾಳೆ ಹೊಡೆಯುತ್ತೆ, ಹಂಗೆ ನೀವು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. 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 ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ. ಚಿಕನು ಎಲ್ಲ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ
ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಎಲ್ಲರನ್ನು ರಂಜಿಸಿದ ನಮ್ಮ ಬೆಂಡೆಕಾಯಿ ತೊಂಡೆಕಾಯಿ ಹಾಡಿನ ನಮ್ಮ ಮುದ್ದು ಮಕ್ಕಳಿಗೆ ನಿಜವಾದ ಚಪ್ಪಾಳೆ. ಪ್ಲಾಸ್ಟಿಕ್ ಇರುವ ಮಕ್ಕಳು ಎಲ್ಲ ವೇದಿಕೆ ಬರಬೇಕು. ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾನೆ ಇದ್ದಾರೆ. ಕೂಡ ನಾವು ಎಲ್ಲೇ ಹೋದ್ರೂ ಪ್ಲಾಸ್ಟಿಕ್ನೇ ತಗೊಂಡು ಬರ್ತೀವಿ. ಇದರಿಂದ ನಮ್ಮ ಪರಿಸರಕ್ಕೆ ಎಷ್ಟೊಂದು ಹಾನಿ ಆಗುತ್ತೆ, ಆದರೂ ನಾವು ಬಿಡ್ತಾ ಇಲ್ಲ. ಈ ಮಹತ್ವದ ಸಂದೇಶ ಪ್ರಕೃತಿಯ ಪ್ಲಾಸ್ಟಿಕ್ ನಮ್ಮ ಜೀವನವನ್ನು ಸುಲಭ ಮಾಡಿದೆ, ಆದರೆ ಪ್ರಕೃತಿಗೆ ದೊಡ್ಡ ಹಾನಿಯುಂಟು ಮಾಡಿದೆ. ಒಮ್ಮೆ ಮಾತ್ರ ಪ್ಲಾಸ್ಟಿಕ್ ಪ್ರಾಣಿಗಳಿಗೆ ಅಪಾಯಕಾರಿಯಾಗಿದೆ. ಇನ್ನು ನಾವು ಬಳಸುವ ಪ್ಲಾಸ್ಟಿಕ್ ನೂರಾರು ವರ್ಷಗಳವರೆಗೆ ನಾಶವಾಗುವುದಿಲ್ಲ. ಆದ್ದರಿಂದ ಪ್ಲಾಸ್ಟಿಕ್ ಎಂಬ ಸಂದೇಶವನ್ನು ಎಲ್ಲರೂ ಪಾಲಿಸಬೇಕು. ಬಟ್ಟೆ ಚೀಲವನ್ನು ಬಳಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರವನ್ನು ಕಾಪಾಡೋಣ. ಸ್ವಚ್ಛ ಭಾರತ, ಹಸಿರು ಭಾರತ ನಮ್ಮ ಕೈಯಲ್ಲಿ. ಪ್ಲಾಸ್ಟಿಕ್ ಬೇಡ, ಪ್ರಕೃತಿ ಬೇಕು ಎಂಬ ಸ್ಕಿಟ್ ಮೂಲಕ ನಮ್ಮ ಪುಟಾಣಿ ಮಕ್ಕಳನ್ನ ಬರಮಾಡಿಕೊಳ್ಳೋಣ. ಪ್ಲಾಸ್ಟಿಕ್ ಬೇಡ 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 ಪ್ಲಾಸ್ಟಿಕ್ ಬೇಡ 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 ಪ್ಲಾಸ್ಟಿಕ್ ಬೇಡ 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 ಪ್ಲಾಸ್ಟಿಕ್ ಬೇಡ 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 ಪ್ಲಾಸ್ಟಿಕ್ ಬೇಡ. ಮನೆಯೊಳಗೆ ಹೋದ್ರು ಪ್ಲಾಸ್ಟಿಕ್, ಮಣ್ಣೊಳಗೆ ಹೋದ್ರು ಪ್ಲಾಸ್ಟಿಕ್, ಕಡಲೊಳಗೆ ಕಂಡ್ರು ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಅಡ್ಡಾಡೋ ಕನ್ನದೊಳ್ಳ ಪ್ಲಾಸ್ಟಿಕ್, ಈಜಾಡೋ ಮೀನೊಳ್ಳ ಪ್ಲಾಸ್ಟಿಕ್, ಬಳಸಿದರೆ ನೀನು ಪ್ಲಾಸ್ಟಿಕ್ ಆಗ್ತೈತೆ ಸಿಚುವೇಶನ್ ಡ್ರಾಸ್ಟಿಕ್. ಬೇಡ 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 ಪ್ಲಾಸ್ಟಿಕ್ ಬೇಡಪ್ಪ. ಕೈಯಲ್ಲಿ ತಿನ್ನೋ ತುತ್ತು ರುಚಿ ನಮಗೆ ಮರ್ತೋಯ್ತು. ತಟ್ಟೆ ಲೋಟ ತಿನ್ನೋ ಊಟ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಬಾಟ್ಲಿ ಭೂಮಿಗೆ ಬಂತು, ಮುಡಿಕೆ ಮಣ್ಣಾಗೋಯ್ತು. ತೊಡುವ ಬಟ್ಟೆ, ಮುಡಿದ ಹೂವು ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಮನೆಯ ದೇವರ ಪೂಜೆಗೆ ಪ್ಲಾಸ್ಟಿಕ್, ಹಸುಳೆ ಕಂದನ ಬಾಯಲ್ಲಿ ಪ್ಲಾಸ್ಟಿಕ್. ಬೇಡ ಬೇಡ ಪ್ಲಾಸ್ಟಿಕ್ ಬೇಡಪ್ಪ. ಇಫ್ ಯು ಯೂಸ್ ಪ್ಲಾಸ್ಟಿಕ್, ಸಿಚುವೇಶನ್ ವಿಲ್ ಬಿ ಡ್ರಾಸ್ಟಿಕ್.
ಬರಲಿ ಜೀವಕ್ಕೆ ಇರೋದು ಒಂದೇ ಭೂಮಿ ಇದಕ್ಕೆ ಸ್ವಲ್ಪ ಬೇಕು ಅತಿಯಾದ ಬಳಕೆ ಸಾಕು ಗುರು ಅಮೃತ ಅತಿಯಾದ್ರೆ ವಿಷ ಅನ್ನೋದು ಗೊತ್ತು ತಾನೆ ಅನುಕೂಲ ಮುಖ್ಯ ಗುರುವೆ ಬದುಕೋದು ಅತಿ ಮುಖ್ಯ ಇಲ್ಲಿ ಬೇಡ 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 ಪ್ಲಾಸ್ಟಿಕ್ ಎಸ್ಸಿರಿ ನಿಮ್ ಪ್ಲಾಸ್ಟಿಕ್ ಎಸ್ಸಿದಿದ್ರೆ ಸಿಚುವೇಶನ್ ಡ್ರಾಸ್ಟಿಕ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಮುದ್ದು ಮಕ್ಕಳು. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ. ವಿದ್ಯಾರ್ಥಿ ವಿಶ್ರುತ್ ಅವರಿಂದ ಸುಮಧುರವಾದ ವೇಣುವಾದನ. ವಿಶ್ರುತ್
ಕೂತ್ಕೊಳ್ಳಿ. ತುಂಬಾ ಸುಂದರವಾದ ಮಧುರವಾದ ವೇಣುನಾದವನ್ನ ಕೇಳಿದ್ದೀವಿ. ಧನ್ಯವಾದಗಳು. ಎಲ್ಲರೂ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ. ಈ ವೇಣುವಾದನ ಇಲ್ಲಿ ಹೇಳ್ಕೊಟ್ಟಿರೋದಲ್ಲ, ನಾವು ಅವನೇ ಕಲ್ತ್ಕೊಂಡಿರೋದು. ಇದು ಬೇರೆ ಮಕ್ಕಳಿಗೂ ಒಂದು ಪ್ರೇರಣೆ ಆಗಲಿ ಅಂತ ಅವನಿಗೆ ಇಲ್ಲಿ ಅವಕಾಶ ಕೊಟ್ಟಿರೋದು. ಮತ್ತೆ ಇದೇ ತರ ಬೇರೆ ಮಕ್ಕಳದು ಏನಾದ್ರು ಟ್ಯಾಲೆಂಟ್ಸ್ ಇದ್ರೆ ಮಿಷನ್ ದಿಶಾ ಅವ್ರಿಗೆ ವೇದಿಕೆಯನ್ನ ಕಲ್ಪಿಸ್ಕೊಡುತ್ತೆ. ಆಗ ನಾವೆಲ್ಲ ಚಿತ್ರದುರ್ಗಕ್ಕೆ ಹೋಗೋಣ. ಚಿತ್ರದುರ್ಗ ಅಂದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಒನಕೆ ಓಬವ್ವ. ತ್ಯಾಗ, ಧೈರ್ಯ, ದೇಶ ಪ್ರೇಮ ಎಲ್ಲದ ಪ್ರತೀಕವಾದ ನಮ್ಮ ಒನಕೆ ಓಬವ್ವನ್ನ ಇವಾಗ ಒಂದು ಕಿರು ನಾಟಕವನ್ನ ನೋಡೋಣ. ಇದ್ರ ಜೊತೆಗೆ ಬರೀ ನಾಟಕ ಅಲ್ಲ, ಅದ್ರ ಜೊತೆಗೆ ಒಂದು ಲಾವಣಿ ಕೂಡ ಇದೆ. ಇಬ್ಬರ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ. ಇದರ ರಚನೆಕಾರರು ಮಿಷನ್ ನಿಷಾದ ಹಿರಿಯರಾದ ಶ್ರೀಮತಿ ಶಾರದಾ ಅಮ್ಮ ಅವರು. ಇದರ ಸಂಯೋಜನೆ ಮಾಡಿ ನಿರ್ದೇಶನ ಮಾಡ್ತಾ ಇರೋರು ಶ್ರೀಮತಿ ವಿದ್ಯಾ ಹಾಗೂ ಶ್ರೀಮತಿ ಶ್ರುತಿ ಅವರು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ಮುದ್ದು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕಳಕಳಿಯ ವಿನಂತಿ.
ನಾಟಕ ನೋಡ್ಬೇಕಷ್ಟೇ, ಮಾತಾಡ್ತಾರಲ್ಲ. ನಮ್ಮ ಕರ್ನಾಟಕದಲ್ಲಿ ತಾಯ್ನಾಡಿಗಾಗಿ ಹೋರಾಡಿದವರು ಬಹಳ ಮಂದಿ ಇದ್ದಾರೆ. ಅದರಲ್ಲೂ ಸಾಮಾನ್ಯ ಕಾವಲುಗಾರರ ಮಡದಿಯಾದ ಓಬವ್ವೆ ಶತ್ರುಗಳೊಂದಿಗೆ ಏಕಾಂಗಿಯಾಗಿ ಸೆಳೆಸಿದ ರೀತಿ ಸ್ಮರಿಸಿಕೊಂಡರೆ ಮೈ ಜುಮ್ಮೆನ್ನುತ್ತದೆ. ಬೀಡಿನ ಚಂದ್ರದ ಕರುನಾಡ ಇತಿಹಾಸ, ಇಲ್ಲಿನ ಕಲಿಗಳ ತೀರ ಮಹಿಳೆಯರ ಎದ್ದೆದ್ದು ಮರೆಯದ ಬಲು ಸಾಹಸ. ಕಲ್ಲಿನ ಕೋಟೆಯು ಚಿತ್ರದುರ್ಗದಲ್ಲಿ ಸೈಸಾಟೀರಕ್ಕೆ ಬೇರಿಲ್ಲ. 7 ಸುತ್ತಿನ ಕೋಟೆಯ ಕಟ್ಟಲು ಶತಕದ ಶ್ರಮವೇ ಇರುವುದಲ್ಲ. ಪಾಳೆಯಗಾರನು ಮದಕರಿ ನಾಯಕ ಪ್ರಜೆಗಳ ಹೊಣೆಯನ್ನು ಹೊತ್ತಿರಲು. ಕಾಲನಾಯಕನೇ ಕಾವಲುಗಾರನು ಕೋಟೆಯ ಜನನಿ ಕಾಯುವನು. ಹರಿಗಳ ಕಂಟಕ ಕೋಟೆಗೆ ತಪ್ಪಲು ಕೈತರದಿಂದ ಬಲು ಕಷ್ಟ. ಹೊರಗೆಲ್ಲ ಅವರು ಬೀಡು ಬಿಟ್ಟಿದರು, ಒಳಗಿನ ದಾರಿಯು ಅಸ್ಪಷ್ಟ. ಚಕ ಚಕ ಅಂತ ಹಾಲು ಮೊಸರು ತಗೊಂಬಿಡಿ, ಬೆಳಕು ಹರಿಯುವ ಮೊದಲೇ ನಾನು ಕೋಟೆ ಬಿಟ್ಬಿಡ್ಬೇಕಲ್ಲ ಮೌರೆ. ಹುಷಾರಾಗಿ ಬಂದಿದ್ದೀಯ, ಏಕೆಂದರೆ ಕೋಟೆಗಿರೋ ರಹಸ್ಯದ ದಾರಿ ಶತ್ರುಗಳ ಕಣ್ಣಿಗೆ ಬಿದ್ದು ಬಿಟ್ರೆ ಕಷ್ಟ. ಅದು ನಿನಗೂ ಗೊತ್ತಲ್ಲ. ಓಯ್ ಬುಡ್ಬುಡಿ, ಇವತ್ತೇನು ಹೊಸ್ದಾಗಿ ಹೇಳುತ್ತೀವ್ರಿ? ನಾನು ತಿಂಗ್ಳಾಂಗಟ್ಲೆ ಇದೇ ದಾರಿಯಾಗೆ ಹಾಲು ಮೊಸರು ತಂದು ಕೊಡುತ್ತಿಲ್ವಾ? ನಾನು ಹಂಗೆಲ್ಲ ಏಮರಲ್ಲ ಅಮ್ಮವ್ರೆ. ಹಾಗಿದ್ರೆ ಸರಿ, ಆ ಹೈದರಾಲಿಯ ಸೈನಿಕರು ಹಗಲು ರಾತ್ರಿ ಕೋಟೆಯದೇ ಧ್ಯಾನ ಮಾಡ್ತಾರಲ್ಲ. ನಮ್ಮ ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆಯ ಬಗ್ಗೆ ಮೋಹ ಅವರಿಗೆ. ಕೋಟೆಯೊಳಗೆ ಬರೋದು ಅಷ್ಟು ಸುಲಭವ? ಆದ್ರೂ ನಾವೇ ಕ್ಷಣದಿಂದ ಕಾಡ್ತಾ ಇದ್ದ ಸಮಸ್ಯೆಗೆ ಪರಿಹಾರ ಬಂದೇ ಬಿಟ್ಟಿತು. ಏನಪ್ಪ ಇದ್ದಕ್ಕಿದ್ದ ಹಾಗೆ ಏನೇನೋ ಬಡ್ಬಡಿಸ್ತಾ ಇದೆಯಲ್ಲ? ನಮ್ಮ ಜಹಾಪನ ಈ ಕೋಟೆಯನ್ನು ವಶಪಡಿಸಿಕೊಳ್ಳಕ್ಕೆ ದಾರಿ ಹುಡುಕ್ತಾನೆ ಇದ್ದಾರಲ್ಲ. ಓಹೋ, ನೀನೀಗ ದಾರಿ ಕಂಡು ಹಿಡಿದ ಹಾಗೆ ಮಾತನಾಡುತ್ತಾ ಇದೆಯಲ್ಲ? ಅದಕ್ಕೆ ಹೇಳೋದು, ನಿನಗೆ ಬುದ್ಧಿ ಸ್ವಲ್ಪ ಮಂದ ಅಂತ. ನನ್ನ ತರ ಸೂಕ್ಷ್ಮವಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ನೋಡಿದ್ಯಾ ಹೆಂಗಸಿನ ಹೇಗೆ ಆ ಸಣ್ಣ ದಾರಿಯೊಳಗೆ ನುಸಿದು ಹೇಗೆ ಕೋಟೆಯೊಳಗೆ ಹೋದಳು ಅಂತ? ಏನೋ ಹಾಲು ಮೊಸರು ಮಾರೋ ಹೆಂಗಸಿರ್ಬೋದು, ಗಮನಿಸ್ತಾನೇ ಇದ್ದೆ. ಅದೇ ದಾರಿಯಲ್ಲಿ ಬಂದವಳೆ ಯಾರಾದ್ರೂ ಗಮನಿಸ್ತಾರಾ ಅಂತ ನೋಡಿದ್ಲು. ನಾನು ಮರಿಯಲ್ಲೇ ನಿಂತು ಎಲ್ಲವನ್ನೂ ಗಮನಿಸ್ತಾನೇ ಇದ್ದೆ. ಇನ್ನು ನಮ್ಮ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗೆ. ಹಾಗಂದರೇನು? ನಮ್ಮ ಜಾಬನಾಗೆ ಈ ವಿಷಯ ತಿಳಿಸಿದ್ರೆ ನಂಗೆ ಎಂತ ಇನಾಮ್ ಸಿಕ್ಕುತ್ತೆ ಹೇಳು? ಇನ್ನು ಈ ಚಿತ್ರದುರ್ಗದ ಕೋಟೆ ಮದಕರಿ ನಾಯಕನ ಕೈ ಬಿಟ್ಟ ಹಾಗೆ. ಹಾ ಹಾ ಹಾ. ಇನಾಮು ಸಿಕ್ಕಿದಾಗ ನನ್ನನ್ನು ಮರೆಯಬೇಡ ಮತ್ತೆ. ಹಾ 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 ಹಾ. ಕಾಲನಾಯಕನ ಸತಿಯೇ ಓಬವ್ವೆ ಅನ್ಯೋನ್ಯವಾಗಿತ್ತು ಸಾಗರ. ಕಾವಲುಗಾರನ ಕಾಯಕ ನಿಷ್ಠೆಗೆ ಇರುತ್ತಿತ್ತು ಪತ್ನಿಯ ಸಹಕಾರ. ದಿನವಿಡೀ ಕೋಟೆಯ ರಕ್ಷಣೆ ಕಾರ್ಯವ ಮಾಡುತ್ತಲಿದ್ದ ನಾಯಕನು ಸುತ್ತೆಲ್ಲ ದೃಷ್ಟಿಸಿ ಊಟವ ಮಾಡಲು ಮನೆಗೆಂದು ಮಧ್ಯಾಹ್ನ ಬಂದಿರನು. ನಕ್ಕು ನಿಮಗೆ ಸಮಯ ಬಲ್ಲ ಒಡೆಯ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೋಟೆಯನ್ನು ಕಾಯ್ತಾ ಇರ್ತೀರಿ. ಹಾ, ಪಾಳೆಗಾರರು ಎಂತಹ ವಿಶ್ವಾಸ ಇಟ್ಟು ನನ್ನನ್ನು ಈ ಕೆಲಸಕ್ಕೆ ನೇಮಿಸಿದ್ದಾರೆ. ಶತ್ರುಗಳಂತೂ ಕೋಟೆಯೊಳಗೆ ನುಗ್ಗಲು ಹುಂಚು ಹಾಕ್ತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೆ ಅರಿಗಳನ್ನು ಕೋಟೆಯೊಳಗೆ ನುಗ್ಗಲು ಅವಕಾಶ ಕೊಡಬಾರದಲ್ಲವೇ? ಹೌದು ಹೌದು, ನಮ್ಮ ತಾಯ್ನಾಡನ್ನು ಶತ್ರುಗಳಿಂದ ರಕ್ಷಿಸುವುದು ನಮ್ಮ
ಕರ್ತವ್ಯ. ನಿಮ್ಮ ಕರ್ತವ್ಯ ನಿಷ್ಠೆಯ ಬಗ್ಗೆ ನನಗೂ ಹೆಮ್ಮೆ ಇದೆ ಒಡೆಯ. ಆದರೆ ಕಟ್ಟೆಚ್ಚರದಿಂದ ಕಾಯಲು ದೇಹಕ್ಕೂ ಶಕ್ತಿ ಬೇಕಲ್ಲ, ಹಸಿ ಕಾಡಬಾರದಲ್ಲ. ಊಟಕ್ಕೆ ಸಿದ್ಧವಾಗಿದೆ, ಬಡಿಸಲೇ? ಹಾ, ಅಣಿಗಳು ಸಹಾಯ ಆದರೆ ನಿಮ್ಮ ಸಹಕಾರದಿಂದ ನನ್ನ ಕರ್ತವ್ಯಕ್ಕೆ ಮತ್ತಷ್ಟು ಉತ್ಸಾಹ ಬಂದಿದೆ. ತಾಯ್ನಾಡಿನ ಸೇವೆಗಿಂತ ಮಿಗಿಲಾದುದು ಯಾವುದಿದೆ? ಈಗ ಊಟ ಮಾಡಿ, ಸ್ವಲ್ಪ ಪದ್ಯ ಬೆಳೆಸಿದೆ. ಸಾಕು ಸಾಕು, ಎಷ್ಟು ಬಡಿಸುತ್ತೀಯ? ಕುಡಿಯಲು ಸ್ವಲ್ಪ ನೀರು ಬೇಕಷ್ಟೇ. ಓ, ಸ್ವಲ್ಪವೇ ನೀರಿದೆಯಲ್ಲ. ಆಯ್ತು ಒಡೆಯ, ಲೋಟಕ್ಕೆ ಇಷ್ಟು ಪಕ್ಷಿದಿದೆ. ನೀವೊಂದು 2 ತುತ್ತು ತಿನ್ನೋದ್ರೊಳಗೆ ನೀರನ್ನು ತಂದ್ಬಿಡ್ತೀನಿ, ಬಲ್ಲೆ? ಸತಿಯು ಉಪಚರಿಸುವಲ್ಲವಿನ ಊಟವ ಪತಿಗೆ ಬಡಿಸಿದಳು. ಕೇಳಲು ನೀರಾದ ಪಾಲಿಯ ಬಿಂದಿಗೆ ಬಂದಳು ನೀರನ್ನು ತುಂಬಿಸಲು. ಇದೇನಿದು? ಕೋಟೆಯ ಕಿಂಡಿ ಹತ್ತಿರ ಸದ್ದು ಕೇಳಿ ಬರುತ್ತಿದೆ ಅಲ್ಲ. ಶತ್ರುಗಳ ಸಂಚಿರಬಹುದೇನೋ. ಮರೆಯಲ್ಲಿ ಬಾಗಿ ನೋಡುತ್ತೇನೆ. ಓ, ಹೈದರಾಲಿಯ ಸೈನಿಕರವರು. ಈ ಕಿಂಡಿಯ ಮೂಲಕ ಒಳಗೆ ಬರುವ ಮಸಲತ್ತವರದೇನೋ. ಈ ಕಿಂಡಿಯಲ್ಲಿ ಒಬ್ಬೊಬ್ಬರಾಗಿ ನುಸುಳಿ ಕೋಟೆಯನ್ನು ಆಕ್ರಮಿಸಿಕೊಳ್ಳುವ ಕುತಂತ್ರ. ಅವರಿಗೆ ಈ ರಹಸ್ಯ ಕಿಂಡಿಯ ಬಗ್ಗೆ ತಿಳಿದಿದ್ದಾದರೂ ಹೇಗೆ? ಈಗ ಅದನ್ನೆಲ್ಲ ಯೋಚಿಸುವಷ್ಟು ಸಮಯವಿಲ್ಲ. ಪತಿಯನ್ನು ಕರೆದು ಬರಲೇ? ಓ, ಅವರಿನ್ನೂ ಊಟ ಮಾಡುತ್ತಿದ್ದಾರಲ್ಲ. ಅರ್ಧ ಊಟದಿಂದ ಅವರನ್ನು ಎಬ್ಬಿಸುವುದು ಸರಿಯಲ್ಲ. ಬಾಗಿಲ ಮೂಲೆಯಲ್ಲಿರುವ ಇವರಿಕೆಯನ್ನೇ ತೆಗೆದುಕೊಳ್ಳುತ್ತೇನೆ. ಪದ್ಯ ಕರ್ತವ್ಯಕ್ಕೆ ನನಗೂ ಸಹಕಾರವಿರಲಿ. ದೇವಿ ಭಗವತಿ, ತಾಯ್ನಾಡಿನನ್ನ ಜೀವಿಸಲು ನನಗೆ ಶಕ್ತಿ ನೀಡು. ಪಿಸು ಪಿಸು ಮಾತಲ್ಲಿ ಕಿಂಡಿಯ ಬಲಿಯಲ್ಲಿ ಅಚ್ಚರಿಯಿಂದ ನಿಂತಿಹಳು. ಹೊಳೆಯಿತು ಮಿಂಚಾಗ ಶತ್ರುಗಳ ಸಂಚೆಂದು ಮರೆಯದ ತಿಳಿಸಲು ಹೊರಟಿಹಳು. ಬಳಲಿದ ಪತಿಯ ಊಟವ ಮುಗಿದಿಲ ಸಮಯವಿದಲ್ಲ ಚಿಂತಿಸಲು. ಒಳಗಿದ ಒನಕೆಯ ತಟ್ಟನೆ ಒಯ್ದಲು ರಾಜ್ಯದ ಕ್ಷೇಮವ ನೆನೆದಿಹಳು. ಹಿಂದಿನಿಂದ ಯಾರೋ ಮಾತನಾಡುತ್ತಿರುವ ಸದ್ದು ಕಿಂಡಿಯಿಂದ ನುಸುಳುತ್ತಿರುವಂತಿದೆ. ಇನ್ನು ತಡ ಮಾಡುವಂತಿಲ್ಲ. ನನ್ನ ಶಕ್ತಿಯನ್ನೆಲ್ಲ ಸೇರಿಸಿ ತಲೆಗೆ ಪೆಟ್ಟು ಕೊಡುತ್ತೇನೆ. ಮತ್ತೊಬ್ಬರು ಹಿಡಿ ಸೈನ್ಯವೇ ಹೀಗೆ ಒಳಗೆ ತೂರಿಕೊಳ್ಳುವ ಪಿತೂರಿ ನಡೆಸಿದಂತಿದೆ. ಭದ್ರಕಾಳಿಯಾಗಿ ಇವರನ್ನೆಲ್ಲ ಬಲಿ ತೆಗೆದುಕೊಳ್ಳುತ್ತೇನೆ. ಕರುನಾಡ ಜನ ಸಾಮರ್ಥ್ಯವನ್ನು ಅರಿಗಳು ಅರಿಯುವಂತಾಗಲಿ. ಓ, ರಾಶಿ ರಾಶಿ ಸೈನಿಕರ ವೃಂದಗಳು ಇನ್ನೂ ನುಸುಳುತ್ತಲೇ ಇದ್ದಾರಲ್ಲ. ದುರ್ಗಕ್ಕೆ ಇವರೆಲ್ಲರ ಆಹುತಿಯಾಗಲಿ. ದುರ್ಗೆ, ನನ್ನ ರೆಟ್ಟೆಗೆ ಶಕ್ತಿ ನೀಡು. ದುರ್ಗವನ್ನು ಅರಿಗಳಿಂದ ರಕ್ಷಿಸುತ್ತಾರೆ. ಶತ್ರು ಕಿಂಡಿಯಲ್ಲಿ ನೆನೆದಳು ದುರ್ಗೆಯ ಮನದಲ್ಲಿ. ಬೀಸಿದಳೊನಗೆಯ ವೈರಿಯ ಕತ್ತಿಗೆ ಹೋಗಿತು ಪ್ರಾಣ ಕ್ಷಣದಲ್ಲಿ. ಬಿಡುವಿಲ್ಲ ಕಿಂಚಿತ್ತು ಮತ್ತೊಬ್ಬ ಕಿಂಡಿಯಲ್ಲಿ ಪೆಟ್ಟೊಂದು ಅವರಿಗೂ ಮನಗೆಯಲ್ಲಿ. ಒಬ್ಬೊಬ್ಬರಾಗಿ ಅನುಸುಳುತ್ತಲಿದ್ದರು ಚಲಿಸುತ್ತ ನಿಂತಳು ಮಮಕಾರಿ. ಎಳೆದೆಳೆದು ಹಾಕಲು ರಾಶಿಯ ಹೆಣಗಳು ಅಲರಿತು ನೆತ್ತರ ಹೊಳೆಯಲ್ಲಿ. ಬಳಲಿಯ ತಾಯ ಮಿಲುಮಿಸೋ ಮಾತಲ್ಲಿ ತಾಯರ ಚಿಂತೆ ಮನದಲ್ಲಿ. ದುರ್ಗ ರಕ್ಷಿಸಲು ದುರ್ಗೆಯಾಗಿ ಒಬ್ಬೊಬ್ಬ ಶೌರ್ಯವ ಮೆರೆದಿಹಳು. ಓ, ಇದೇನಿದು? ನೀರು ತರಲೆಂದು ಹೋದ ಒಬ್ಬವೇ ಇನ್ನೂ ಯಾಕೆ ಬರಲಿಲ್ಲ? ನಾನೇ ಗುಪ್ತದ್ವಾರದ ಬಳಿಗೆ ಹೋಗಿ ನೋಡುತ್ತೇನೆ. ಓ, ಏನಾಗುತ್ತಿದೆ ಇಲ್ಲಿ? ನಂಬಲಾಗುತ್ತಿಲ್ಲ ನನಗೆ. ಒಬ್ಬವೇ ಕೈಯಲ್ಲಿ ಒಡಕೆ
ನಮಗೆ ತುಂಬಾ ರಕ್ತ, ಇಲ್ಲಿ ಹೆಣ್ಣುಗಳ ರಾಶಿಯೇ ಬಿದ್ದಿದೆ. ಧನ್ಯ ಓಬವ್ವೆ, ಧನ್ಯ ನೀನು. ನಿನ್ನ ಸಮಯೋಚಿತವಾದ ಶೌರ್ಯದಿಂದಾಗಿ ಕೋಟೆಯನ್ನು ರಕ್ಷಿಸಿದೆ. ಇದೀಗ ನಾನು ನನ್ನ ಕರ್ತವ್ಯವನ್ನು ಪಾಲಿಸುತ್ತೇನೆ, ನನ್ನ ಕಹಳೆಯನ್ನು ಊದುತ್ತೇನೆ. ಬೇಗ ರಣಕರಣೆ ಊದಿ ಒಡೆಯ, ಆದಷ್ಟು ಬೇಗ ನಮ್ಮ ಸೈನ್ಯ ಹೈದರನ ಸೈನ್ಯವನ್ನು ತೆರೆದು ಹಾಕಲಿ. ಕಂಡನು ಸುತ್ತಲ ದೃಶ್ಯವನು, ಮೆಚ್ಚಿದ ಮನದಿಯ ಸಮಯ ಸ್ಫೂರ್ತಿಯ ಅರಿಸಂಹಾರದ ಸ್ಥೈರ್ಯವನು. ಹರಿಸುತ್ತ ಸತಿಗೆ ಮೆರೆದನು ಮುಂದಿನ ಕಾರ್ಯವನು. ಕಹಳೆಯ ಊದಲು ಕಾವಲುಗಾರನು ಆಕ್ಷಣ ಸೈನ್ಯವ ನೆರೆದಿತ್ತು. ಹರಿಹರ ತಡಿಯಲು ಸುತ್ತಲು ಎಲ್ಲರೂ ಹಿಡಿದು ಬಂದಿರಲು. ಹಿಂಬದಿಯಿಂದ ನುಸುಳಿ ಬಂದ ಪಾಪಿಯೊಬ್ಬನು ಚೂರಿ ಹಾಕಿದನೆಂದು ಕಾಣುತ್ತದೆ. ಆಗಲಿ, ನಾನೊಬ್ಬನು ಹೋದರೆ ಏನಾಯಿತು? ನಮ್ಮ ಧೀರ ಸೈನಿಕರಿದ್ದಾರೆ ನಿಮ್ಮನ್ನು ಸದೆಬಡಿಯಲು. ನಮ್ಮ ಸೈನಿಕರು ನಿಮ್ಮನ್ನು ಮಣ್ಣು ಮುಕ್ಕಿಸುತ್ತಾರೆ. ತಾಯ್ನಾಡಿಗೆ ಜಯವಾಗಲಿ. ಸೈನಿಕನೋರ್ವನು ಜೀವೆಯ ಬೆನ್ನಿಗೆ ತಿರುಗಿಹನು. ಕೋಟೆಯ ರಕ್ಷಿಸಿ ತ್ಯಾಗವ ಬೆಳೆದು ನನಗೆ ಪ್ರಾಣವ ಕೊಟ್ಟಿಹಳು. ಎಂತಹ ಪರಾಕ್ರಮ ಧೀರ ಆಕೆ, ನಮ್ಮದೆಲ್ಲರಿಗೂ ಸ್ಫೂರ್ತಿ ದೇವತೆ. ಆಕೆಯ ತ್ಯಾಗವನ್ನು ಸ್ಮರಿಸಿಕೊಂಡು ನಾವೆಲ್ಲ ದುರ್ಗಾ ಎಂದಿಗೂ ಓಬವ್ವೆಯನ್ನು ಮರೆಯದು. ನೀನು ನಮ್ಮೆಲ್ಲರ ಆದರ್ಶ ತಾಯಿ. ಒಬಂಟಿಯಾದರೂ ಅಂಚದೆ ಅಳುಕದೆ ಮಾಡಿದಲಾಕೆ ಘನ ಕಾರ್ಯ. ಒಬಂಟಿಯಾದರೂ ಅಂಜದೆ ಅಳುಕದೆ ಮಾಡಿದಲಾಕೆ ಘನ ಕಾರ್ಯ. ತಾಯ್ನಾಡಿನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಮುನಕೆ ಓಬವ್ವಳ ನಾಟಕವನ್ನ ಇದೀಗ ನೋಡಿದಿರಿ. ಭಾಗವಹಿಸಿದ ಮಕ್ಕಳಿಗೆ ಒಂದು ಜೋರಾದ ಕರತಾಟನ ಬರೆಸಿ. ₹25 received on Bharat Pay. ಈ ಕಡೆ ನೋಡಿ. What a performance! ಜೋರಾದ ಚಪ್ಪಾಳೆ. ಈಗ ನಮ್ಮ ಶಿಬಿರದ ಮಕ್ಕಳು ತುಳುನಾಡಿನ ಸಂಸ್ಕೃತಿಯನ್ನ ತೋರಿಸೋದಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಳುನಾಡಿನಲ್ಲಿ ಈ ಭಜನೆ ಕುಣಿತ ಅನ್ನೋದು ತುಂಬಾ ಪ್ರಸಿದ್ಧವಾದ ಒಂದು ಸಂಪ್ರದಾಯ ಆಗಿದೆ. ಅಲ್ಲಿ ಭಜನಾ ಮಂದಿರಗಳಲ್ಲಿ ಮತ್ತು ಮನೆಗಳಲ್ಲಿ ಎಲ್ಲ ಕಡೆಗೂ ಈ ಭಜನಾ ಕುಣಿತ ನಡೆಯುತ್ತೆ. ಹೇಗೆ ಭೂತಕೋಲ, ಯಕ್ಷಗಾನ, ಹುಲಿಕುಣಿತ ಇವೆಲ್ಲ ಅಲ್ಲಿಯ ಪ್ರಸಿದ್ಧವಾದ ಸಂಸ್ಕೃತಿಯೋ ಹಾಗೆ ಈ ಭಜನಾ ಕುಣಿತ ಕೂಡ ತುಂಬಾ ಪ್ರಸಿದ್ಧವಾದ ಸಂಪ್ರದಾಯ. ಇವಾಗ ನಮ್ಮ ಬೇಸಿಗೆ ಶಿಬಿರದ ಮಕ್ಕಳು ಈ ಭಜನಾ ಕುಣಿತವನ್ನ ಕೋಲಾಟದ ರೂಪದಲ್ಲಿ
ಮಾಡ್ತಾ ಇದ್ದಾರೆ. ಎಲ್ಲರನ್ನು ಭಕ್ತಿ ರಸದಲ್ಲಿ ತೇಲಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡೋಣ. ಜೈ ಶ್ರೀರಾಮ್. ರಾಮ 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 ಜಯ ರಾಮ ರಾಮ ರಾಮ
ಎಷ್ಟು ಸುಂದರವಾದ ನೃತ್ಯ ಮಾಡಿದ್ರು. ಎಲ್ಲರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಕೊಡಿ. ಈಗ ನಮ್ಮ ಶಿಬಿರದ ಮಕ್ಕಳು ಯಾರಾದ್ರೂ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂದ್ರೆ ಬರ್ಬೇಕಾದ್ರು. ಯಾರು ಹೇಳ್ತೀರಾ ಅನಿಸಿಕೆ? ಶಿಬಿರದ ಮಕ್ಕಳು ಎಲ್ಲಿ ಮಾತಾಡಬಾರ್ದು, ಆಮೇಲೆ ಇಲ್ಲಿ 3ರಿಂದ 5 ನಿಮಿಷ ಅಸೈನ್ಮೆಂಟ್ ಎಲ್ಲ ಮಾತಾಡ್ತಿದ್ದೇ ಇರುತ್ತೆ. ಮಾತಾಡಿ ಬನ್ನಿ ಬನ್ನಿ. ಅಲ್ಲ ಅಷ್ಟು ಮಾತಾಡ್ತೀನಿ. ಏನ್ ಮಾತಾಡ್ತೀಯನಾ? ದಯವಿಟ್ಟು ನೀನು ಬರ. ಐ ಹ್ಯಾವ್ ಸ್ಟೇಜ್ ಫಿಯರ್. ಯು ಡೋಂಟ್ ಕಮ್ ಆನ್ ದಿ ಸ್ಟೇಜ್. ಅಲ್ಲೇ ಅಲ್ಲೇ ನೋ ಮನೋರಂಜನೆ ಸಿಟ್ಟಿಂಗ್ ಫಿಯರ್. ಮಾತಾಡ್ಬಿಡಿ. ನೋ ಮೈಕ್ ಫಿಯರ್. ಯಾವಾಗಮ್ಮ? ಮೈಕ್ ಫಿಯರ್. ಮಾತಾಡಿ ಬನ್ನಿ. ಅಲ್ಲ ನಿಮ್ಗೆ ಇಷ್ಟ ಆಗಿದ್ದು ಇಲ್ವಾ ಅಂತ ಅಷ್ಟೇ ಕೇಳ್ತಾ ಇರೋದು. ಇಷ್ಟ ಆಯ್ತು. ಇಷ್ಟ ಆಯ್ತು. ಅಲ್ಲೇ ಇಷ್ಟ ಆಯ್ತು. ನಾನು ಅನ್ನಿಸ್ತಿದ್ದೆ. ಸಿದ್ಧ ಮೇಡಮ್. ಮೇಡಮ್ ಪೇರೆಂಟ್ಸ್ ಬರಕ್ಕೆ ಕೂತ್ಕೊಳ್ಳಿ ಅಲ್ಲ. ಮಕ್ಕಳೇ ಇದೆಲ್ಲ ನಿಮ್ಗೆ ಈಗ ಟ್ಯಾಲೆಂಟ್ಸ್ ಎಲ್ಲ ತೋರಿಸಿದ್ರು ಇಷ್ಟ ಆಗಿರುತ್ತೆ ಅಂತ ನನ್ನ ಒಂದು ಭಾವನೆ. ನಿಮ್ದೇನಾದ್ರೂ ಇದ್ರೆ ಹೇಳಿ ಪ್ರೇಕ್ಷಕರು. ನಮ್ಮ ವ್ಯಕ್ತಪಡಿಸಿದ್ರೆ ನಮ್ಮ ಮುಂದೆ ಇನ್ನು ಇದೆಲ್ಲ ಪ್ರೋಗ್ರಾಮ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಕೇಳಿಸ್ಕೊಳ್ಳಿ. ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ನೀವು ಹೇಳ್ಬೋದಾಗಿತ್ತಲ್ವಾ? ಮಾತಾಡಬಾರ್ದು, ಮಾತಾಡೋಗಿದ್ರೆ ಅಲ್ಕೊಂಡ್ ಮಾತಾಡ್ಬೇಕು. ಇಲ್ಲೇ ಸ್ಟೂಡೆಂಟ್ ಮಾತಾಡಬಾರ್ದು, ಮಾತಾಡ್ತಾರೆ ಅಲ್ಕೊಂಡ್ ಮಾತಾಡಿ. ಪೋಷಕರು ಅವರ ಅನಿಸಿಕೆಯನ್ನ ಅನುಭವವನ್ನ ವೆರಿ ಗುಡ್. ಏನ್ ಚೆನ್ನಾಗಿತ್ತು? ನಿಮಿಷ ಸದ್ದು ನನಗೆ ಆರ್ಟ್ ಕ್ರಾಫ್ಟ್ ಎಲ್ಲ ಇಷ್ಟ ಆಯಿತು. ಮತ್ತು ನನಗೆ ಹೊಸ ಹೊಸ ಫ್ರೆಂಡ್ಸ್ ಎಲ್ಲ ಮಾಡಿಕೊಂಡೆ. ಗೇಮ್ಸ್ ಎಲ್ಲ ಆಡಿಸಿದ್ರು. ಈಗೆಲ್ಲ ತುಂಬಾ ಭಯ ಹೋಗಿದ್ದಾರೆ. ಅದೆಲ್ಲ ಕಲಿತ್ವಿ. ನನಗೆ ಆಯ್ತು ಮತ್ತೆ ಆಟ ತುಂಬಾ ಇಷ್ಟ. ತುಂಬಾ ಇಷ್ಟ ಆಯ್ತು. ಮತ್ತೆ ನಾನು ಇಷ್ಟಪಡ್ತೀನಿ. ಹೊಸ ಹಾಡು ಮಾತಾಡ್ಬಾರ್ದಪ್ಪ. ಒಬ್ರು ಯಾರೋ ಬನ್ನಿ ಬನ್ನಿ ಬನ್ನಿ.